ಎಲ್ಲರಿಗೂ ನಮಸ್ಕಾರ. ನಾಳೆ ಶನಿವಾರ ವಿಶೇಷತೆ ಇದೆ. ನನ್ನ ಅಣ್ಣರಾದಂತಹ ಮಾನ್ಯ ಡಾಕ್ಟರ್ ಅಲ್ಹಾಜ್ ಅಮಾನುಲ್ಲಾ ಖಾನ್ ರವರು ನಗರಸಭೆ ಅಧ್ಯಕ್ಷರು ಮಾಜಿ ಅವರ ಹುಟ್ಟುಹಬ್ಬ, 53ನೇ ಹುಟ್ಟುಹಬ್ಬ. ಈ ಅಂಗವಾಗಿ ಬೆಳಗಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ದರ್ಗಾ ಇಂದ ನಮ್ಮ ಕಾರ್ಯಕ್ರಮ ಶುರು ಆಗುತ್ತೆ. ಚಾದರ್ ವಹಿಸಿ ಫಾತೆಹ ಆದ ನಂತರ ದರ್ಗಾ ಸರ್ಕಲಿಗೆ ಬಂದು ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದ ನಂತರ ಎಲ್ಲ ಅಭಿಮಾನಿಗಳ ಜೊತೆ ಹೇರಾರ್ ಸರ್ಕಲಿಗೆ ಬಂದು ಅಲ್ಲಿ ಒಂದು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಇದೆ. ಅದ ನಂತರ ವಿಶೇಷ ಕಾರ್ಯಕ್ರಮ ಏನಂದರೆ ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಸುಮಾರು 150ರಿಂದ 200 ಮಕ್ಕಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ ನೀಡ್ತಾ ಇದ್ವಿ. ಇದು ಒಂದು ದೊಡ್ಡ ಕಾರ್ಯಕ್ರಮ. ಇದರ ಜೊತೆಯಲ್ಲಿ ಹೆಲ್ತ್ ಕ್ಯಾಂಪು, ಹಿಜಾಮಾ ಕ್ಯಾಂಪು, ಆಮೇಲೆ ವಿಶೇಷತೆ ಗರ್ಭಿಣಿಯರಿಗೆ ಚೆಕಪ್ ಲೈಫ್ ಕೇರ್ ಹಾಸ್ಪಿಟಲ್ ಉಚಿತವಾಗಿ ಬೆಳಗಿಂದ ಸಾಯಂಕಾಲ ಯಾರು ಗರ್ಭಿಣಿಯರು ಚೆಕಪ್ ಮಾಡಿಸ್ಬೇಕು ಅನಿಸ್ತಾರೆ ಅವರು ಲೈಫ್ ಕೇರ್ನಾಗ ಹೋಗಿ ವಿಶೇಷ ಚೆಕಪ್ ಕೂಡ ಮಾಡಿಸ್ಕೋಬೋದು. ಇವೆಲ್ಲ ಕಾರ್ಯಕ್ರಮಗಳನ್ನು ಒಂದು ಅದ್ಧೂರಿಯಾಗಿ ನಾಳೆ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು, ಹಿತೈಷಿಗಳು, ಈ ವಾರ್ಡಿನ ಎಲ್ಲ ಪ್ರಮುಖರು, ಯುವಕರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಕೂಡ ಮಾಡ್ತಾ, ಈ ಮಾಧ್ಯಮಗಳಿಗೂ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಡಿ, ಸಾಯಂಕಾಲವರೆಗೂ ಜೊತೆಗಿರಿ, ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದ್ರ ಜೊತೆಯಲ್ಲಿ ಚೀಫ್ ಗೆಸ್ಟ್ ಆಗಿ ಮಾನ್ಯ ನಮ್ಮ ನಾಯಕರು, ನಮ್ಮ ಇತಿಹಾಸಿಗಳು, ಈ ರಾಜ್ಯದ ಮಾಜಿ ಸಚಿವರು, ಈ ಭಾಗದ ಶಾಸಕರು ಆದಂಥ ಡಾಕ್ಟರ್ ಟಿ.ಬಿ. ಜಯಚಂದ್ರ ಸಾಹೇಬರು ಸಹ ಆಗಮನ, ಅವರು ಸಹ ಈ ಕಾರ್ಯಕ್ರಮಕ್ಕೆ ಇರ್ತಾರೆ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ, ನಮ್ಮ ರಾಜ್ಯದ KMDC ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ BK ಅಲ್ತಾಫ್ ಖಾನ್ ರವರು ಸಹ ಚೀಫ್ ಗೆಸ್ಟ್ ಆಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ಸುಮಾರು ಮೈನಾರಿಟೀಸ್ ಕಾರ್ಯಕ್ರಮಗಳು ಬಗ್ಗೆನೂ ಒಂದು ಸ್ವಲ್ಪ ಅರಿವು ನೀಡಬೇಕು, ಮಾಡಬೇಕು, ಸಹ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಜೊತೆ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇದು ಒಂದು ದೊಡ್ಡ ಸುದ್ದಿ ನಮಗೆಲ್ಲ. ಅವ್ರು ಬರೋದು ಒಂದು ಭಾಳ ಖುಷಿ. ಜೊತೆಯಲ್ಲಿ ನಮ್ಮೆಲ್ಲರೂ ನಾಯಕರು ಸಹ ಇದಕ್ಕೆ ಕೈ ಜೋಡಿಸ್ತಾರೆ, ಯಶಸ್ವಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲ ಇರ್ತೀವಿ, ನಾವೆಲ್ಲ ಒಂದು ಸಕ್ಸಸ್ ಆಗಬೇಕು ಈ ಕಾರ್ಯಕ್ರಮ ಅಂತ ನಿಮಗೆಲ್ಲರಿಗೂ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾಳೆ ಡಾಕ್ಟರ್ ಅಲ್ಹಾಜ್ ಅಮಾನುಲ್ಲಾ ಖಾನ್ ರವರ ಹುಟ್ಟುಹಬ್ಬ ಆಚರಣೆ ವಿಶೇಷ. ನಾಳೆ ಹೆಲ್ತ್ ಕ್ಯಾಂಪ್ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಎಲ್ಲ ಡಾಕ್ಟರ್ಗಳು ನಾಳೆ ಹೆಲ್ತ್ ಕ್ಯಾಂಪಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಜನರಲ್ ಸರ್ಜರಿ ಮತ್ತು ಆರ್ಥೋಪೆಡಿಕ್, ಪೀಡಿಯಾಟ್ರಿಕ್, OBC ಇದೆಲ್ಲ ಅದರಲ್ಲಿ ಕ್ಯಾಂಪ್ನಲ್ಲಿ ಒಳಗೊಂಡಿದೆ. ಹಾಗಾಗಿ ನಾಳೆ ಮಲಿಕ್ ರೆಹಾನ್ ದರ್ಗಾದಿಂದ ಹಿಡಿದು ಎಹರಾರ್ ಸರ್ಕಲ್ ತನಕ ಮೆರವಣಿಗೆ ಇರುತ್ತೆ. ಎಹರಾರ್ ಸರ್ಕಲ್ನಲ್ಲಿ ಕೇಕ್ ಕಟ್ಟಿಂಗ್ ಆದಮೇಲೆ ಎಹರಾರ್ ಶಾದಿ ಮಾಲ್ನಲ್ಲಿ ಹಿಜಾಮಾ ಮತ್ತು ಹೆಲ್ತ್ ಕ್ಯಾಂಪ್ ನಡೆಯುತ್ತೆ. ಹೆಲ್ತ್ ಕ್ಯಾಂಪ್ ನಂತರ ಒಂದು ಸುಮಾರು 230 ಮಕ್ಕಳಿಗೆ ಸ್ಕಾಲರ್ಶಿಪ್, ಚೆನ್ನಾಗಿ ಓದ್ತಿರೋ ಮಕ್ಕಳಿಗೆ ಸುಮಾರು 230 ಜನ ಮಕ್ಕಳಿಗೆ ನಾಳೆ ಸ್ಕಾಲರ್ಶಿಪ್ ವಿತರಣೆ ಇರುತ್ತೆ. ಅಂಗವಿಕಲರಿಗೆ ವೀಲ್ ಚೇರ್ ಹಾಗೂ ಅಂಗವಿಕಲರಿಗೆ ಅದು ಸ್ಕೂಟರ್ ಅದನ್ನು ಸೈಕಲ್ ಕೊಡೋದು ಕಾರ್ಯಕ್ರಮ ಇದೆ. ಇದಕ್ಕೆ ವಿಶೇಷವಾಗಿ ನಮ್ಮ ದಿಲ್ಲಿ ಪ್ರತಿನಿಧಿ ಡಾಕ್ಟರ್ ಟಿ.ಬಿ. ಜಯಚಂದ್ರ ಸಾಹೇಬರು ಕೂಡ ಆಗಮಿಸ್ತಿದ್ದಾರೆ. ಆಮೇಲೆ ಮೊರಾರ್ಜಿನಲ್ಲಿ ಸುಮಾರು ಒಂದು 500 ಮಕ್ಕಳಿಗೆ ಊಟದ ವ್ಯವಸ್ಥೆ ಇದೆ. ಎಹರಾರ್ ಶಾದಿ ಮಾಲ್ನಲ್ಲಿ ಎಲ್ಲ ಸ್ಕಾಲರ್ ಮಕ್ಕಳಿಗೆ ಹಾಗೂ ಅವರ ಪೇರೆಂಟ್ಸ್ಗೆ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಕೂಡ ಬಂದು ಇದು ತಪಾಸಣೆಗೆ ಬರುವವರು ಕಡ್ಡಾಯವಾಗಿ ಹಳೆ ಡಾಕ್ಟರ್ದು ಕೊಟ್ಟಿರೋ ಚೀಟಿಗಳು ಹಾಗೂ ಅವರ ಫೋನ್ ನಂಬರ್, ಆಧಾರ್ ಕಾರ್ಡ್ ಮತ್ತು BPL ಕಾರ್ಡ್ ಇದು ತರಬೇಕಾಗುತ್ತೆ.
ಯಾಕಂದ್ರೆ ಅಲ್ಲಿ ಏನಾದರೂ ನೆಸೆಸಿಟಿ ಬಿದ್ದರೆ ಅದು ಬೇಕಾಗುತ್ತೆ. ಅದಕ್ಕೆ ಆಪರೇಷನ್ ಏನಾದರೂ ಹೇಳಿದರೆ ಡಾಕ್ಟರ್ BPL ಕಾರ್ಡ್ ಬೇಕಾಗುತ್ತೆ. ಸೊ ಕಡ್ಡಾಯವಾಗಿ BPL ಕಾರ್ಡ್, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ತರಬೇಕಾಗುತ್ತೆ. ಸೊ ನಮ್ಮ ಮಾಧ್ಯಮ ಮಿತ್ರರು ನೀವು ಕೂಡ ಎಲ್ಲರೂ ಇದ್ದು ಊಟ ಮಾಡಿ ಈ ಕಾರ್ಯಕ್ರಮ ಕೊನೆ ತನಕನೂ ಇದ್ದು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲೂ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆ ಆಗಸ್ಟ್ 23 ನಮ್ಮ ತಂದೆ ಸಿರಾ ಮಾಜಿ ನಗರಸಭೆ ಅಧ್ಯಕ್ಷರು ಡಾಕ್ಟರ್ ಅಲ್ಲಾ ಜಮಾನುಲ್ಲಾ ಖಾನ್ ಅವರ ಜನ್ಮದಿನ ಪ್ರಯುಕ್ತ ಬೆಳಗ್ಗೆ 10 ಗಂಟೆಗೆ ನಾಳೆ 23ನೇ ಆಗಸ್ಟ್ ಬೆಳಗ್ಗೆ 10 ಗಂಟೆಗೆ ಎಹರಾರ್ ಶಾದಿ ಮಹಲ್ ವಾರ್ಡ್ ನಂಬರ್ 20ರಲ್ಲಿ ಹೆಲ್ತ್ ಕ್ಯಾಂಪನ್ನು ಬಡವರಿಗೆ ನಾವು ಮಾಡಿದ್ದೀವಿ. ಹೆಲ್ತ್ ಕ್ಯಾಂಪು, ಆ ಹೆಲ್ತ್ ಕ್ಯಾಂಪಲ್ಲಿ ಕಿಡ್ನಿ, ಆರ್ಥೋ, ಹಾರ್ಟು, ಕಣ್ಣಿಂದು, ಚರ್ಮದು ಆಲ್ಮೋಸ್ಟ್ ಒಂದು 7-8 ಡಿಪಾರ್ಟ್ಮೆಂಟ್ ಡಾಕ್ಟರ್ಗಳು ನಾಳೆ ಬರ್ತಿದ್ದಾರೆ ಶ್ರೀದೇವಿ ಮೆಡಿಕಲ್ ಕಾಲೇಜಿಂದ. ಅದಾದ ನಂತರ ಹಜರತ್ ಮಲ್ಲಿಕ್ ರೆಹಾನ್ ರಹಮತುಲ್ಲಾ ಅಲೈ ಅವರ ದರ್ಗಾದಲ್ಲಿ ಚಾದರ್ ಅರ್ಪಣೆ ಮಾಡ್ತಿದ್ದೀವಿ. ಅದಾದ ನಂತರ 4 ಗಂಟೆಗೆ ದರ್ಗಾ ಸರ್ಕಲ್ ಅಲ್ಲಿ ಆಟೋ ಸ್ಟ್ಯಾಂಡ್ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ಸಾಯಂಕಾಲ 5 ಗಂಟೆಗೆ ಸುಮಾರು ಒಂದು 150ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮೂಲಕ ನಾವು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 150ರಿಂದ ಹೆಚ್ಚು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇದ್ದೀವಿ. ಆದ್ಮೇಲೆ ಹ್ಯಾಂಡಿಕ್ಯಾಪ್ ಅವ್ರಿಗೆ ವೀಲ್ ಚೇರ್ ಅನ್ನು ನೀಡ್ತಾ ಇದ್ದೀವಿ. ಮತ್ತೆ ಸಾಯಂಕಾಲ ಎಲ್ಲ ನಮ್ಮ ಶಿರಾ ಟೌನ್ ಅವರ ಜನತೆಗೆ ಊಟದ ಪ್ರೋಗ್ರಾಮ್ ಅನ್ನು ನಾವು ಎಹರಾರ್ ಶಾದಿ ಮಹಲ್ ಅಲ್ಲದೆ ಇಟ್ಕೊಂಡಿದ್ದೀವಿ. ಊಟದ ವ್ಯವಸ್ಥೆ ಎಹರಾರ್ ಶಾದಿ ಮಹಲ್ ಅಲ್ಲಿ ಮಾಡಿದ್ದೀವಿ. ಮತ್ತೆ ಅಲ್ಲಿ ವಾರ್ಡ್ ನಂಬರ್ 20 ಅಭಿಮಾನಿಗಳು ಸಣ್ಣ ಪುಟ್ಟ ಫಂಕ್ಷನ್ಸ್ಗಳು ಇಟ್ಕೊಂಡಿದ್ದಾವೆ, 4-5 ಫಂಕ್ಷನ್ಸ್ಗಳು. ಮತ್ತೆ ಹಾಗೆ ನಾಳೆ ಮಧ್ಯಾಹ್ನ 23ನೇ ಆಗಸ್ಟ್ ಮಧ್ಯಾಹ್ನ ಮೊರಾರ್ಜಿ ಮಕ್ಕಳಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಹಾಸ್ಪಿಟ್ಲಲ್ಲಿ ಫ್ರೂಟ್ಸ್ ವಿತರಣೆ ಮಾಡ್ತಾ ಇದ್ದೀವಿ. ಇವೆಲ್ಲ ಕಾರ್ಯಕ್ರಮ ಇದೆ. ಎಲ್ಲರೂ ಸೇರಿ ನಾವೇನು ನಮ್ಮ ಕಡೆಯಿಂದ ಮಾಡಿದ್ದೀವಿ ಅದೊಂದು ಒಳ್ಳೆ ರೀತಿಯಿಂದ ಉಪಯೋಗಿಸಿ ಅಂತ ಹೇಳಿ ನಂದೆರಡು ಮಾತನ್ನು ಮುಗಿಸ್ತೇನೆ. ಹಾಗೆ ಮತ್ತೆ ಜೆಂಟ್ಸ್ ಅವರಿಗೆ ಹಿಜಾಮವನ್ನು ಮಾಡಿದ್ದೀವಿ. ನಾಳೆ ಎಹರಾರ್ ಶಾದಿ ಮಹಲಲ್ಲಿ ಫಸ್ಟ್ ಫ್ಲೋರಲ್ಲಿ ಯಾರಾದರೂ ಹಿಜಾಮ ಮಾಡ್ಲಕ್ಕಿದ್ರು ಅವರಿಗೆ ಹಿಜಾಮ ಕಾರ್ಯಕ್ರಮವನ್ನು ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಮತ್ತೆ ಅವತ್ತಿನ ದಿನ ಗರ್ಭಿಣಿ ಇರೋರಿಗೆ ಫ್ರೀ ಚೆಕಪ್ ಲೈಫ್ ಕೇರ್ ಹಾಸ್ಪಿಟಲ್ ಇಂದ ಫ್ರೀ ಚೆಕಪ್ ಅನ್ನು ಅದು ನಾಳೆನೇ ನಾವು ಮಾಡ್ತಾ ಇದ್ದೀವಿ. ನಾಳೆ ಯಾರಾದರೂ ಚೆಕಪ್ ಮಾಡ್ಸಂಗಿದ್ರೆ ಅವರಿಗೆ ಫ್ರೀ ಈ ಜನ್ಮದಿನ ಪ್ರಯುಕ್ತ. ಇದೇಳಿ ನಂದೆರಡು ಮಾತನ್ನು ಮುಗಿಸ್ತೀನಿ.